ಏ ಬುಜ್ಜಿ ಎದಳೆ ಮೇಲೆ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಯಾ ದೇವಿ. ಏಯ್ ಬುಜ್ಜಿ ಎದಳೆ ಮೇಲೆ. ಸೂರ್ಯ ನೆತ್ತಿ ಮೇಲೆ ಬಂದ್ರೆ ಇನ್ನೂ ಮಲ್ಕೊಂಡಿದ್ಯಾ? ಎದಳೆ ಮೇಲೆ. ಲೇಟ್ ಆಗಿ ಎದ್ದೇಳೋದು, ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದು, ಇದೇ ಆಗೋಯ್ತು ಉಳ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ಎತ್ ಬಾರೆ ಕೆಳಗಡೆ. ಅಯ್ಯೋ ಹೋಗಮ್ಮ, ಯಾರು ಬೀಳ್ತಾನೆ ಇಲ್ಲ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೊತ್ತಾದ್ರೂ ಅಮ್ಮನ ಅಯ್ಯೋ ಜೊತೆ ನೀನ್ ಮಾತಾಡು. ಮದ್ವೆಗು ಅಂತ ಒಂದು ಹುಡುಗಿನ ಕೊಡಿಸ್ತಾ ಇಲ್ಲ. ನೋಡಿದಿನಲ್ಲ, ಮಾಡ್ಕೋ ಅವಳು ಈಗ. ಚೆನ್ನಾಗಿಲ್ಲ, ಬೇರೆ ಯಾವ್ದಾರು ಚೆನ್ನಾಗಿರೋ ತೋರ್ಸು. ಚೆನ್ನಾಗಿರೋ ಹುಡುಗಿ ನೋಡ್ತೀನಿ ಬಿಡು. ನಿನಗ್ ಬೇಗ ಮದ್ವೆ ಮಾಡ್ಬೇಕು ಅನ್ನೋದೇ ಚೆಂಗೋಳೆ. ನನ್ನ ಉದ್ದೇಶ. ಎಲ್ಲ ಸೂಪರ್ ಮಾಡ್ತಾಳ ಆಗಿದ್ದಾಳೆ. ಕೆಲಸ ಎಲ್ಲ. ಎಲ್ಲಾ ಕೆಲ್ಸನೂ ಮಾಡ್ತಾಳೆ. ಮಾಡ್ಲಿಲ್ಲ ಅಂದ್ರೆ ಕೆಲ್ಸ ಅವ್ರನ್ನೇ ಮದ್ವೆ ಆಗ್ಬೋದಪ್ಪ. ಹೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ಸಿಗ್ತೀನಿ ಅಂತ ಹೇಳಿದ್ದೆ, ಎಷ್ಟೊತ್ತಿಗೆ ಬರ್ತೀಯಾ ಕಾಲೇಜ್ ಹತ್ರ? ನೀನು ಹೊರಗಡೆ ಬರೋ ಕಾಯ್ತಾ ಇರ್ತೀನಿ, ಬಂದ ತಕ್ಷಣನೇ ಸಿಗ್ತೀನಿ. ಲೇಟ್ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಅಯ್ಯೋ ಹೇಳಿದ್ನಲ್ಲ ಕಾಯ್ತಾ ಇರ್ತೀನಿ ಅಂತ. ಹಾ? ನೀ ಸ್ಲೋ ಮೋಷನಲ್ಲಿ ನಡ್ಕೋ ಬರೋದನ್ನ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಸರಿ, ಕಥೆ ಹೇಳಿದ್ ಸಾಕು, ಬೇಗ ಬಾ. ಅಯ್ಯೋ ನಾನು ಹೇಳಿದ ಕತೆ ತರ ಕೇಳ್ತಿದೀಯಾ? ನಾನ್ ಕಾಯ್ತಾ ಇರ್ತೀನಿ, ನೀನ್ ಬೇಗ ಬಾ. ಈ ದೇವತೆನ ನೋಡಕ್ ಕಾಯ್ತಾ ಇರ್ತೀನಿ. ಆಹಾಹಾ, ಇದಕ್ಕೇನೂ ಕಮ್ಮಿ ಇಲ್ಲ. ನಾನು ಹೇಳೋದೆಲ್ಲ ನಿನಗೆ ಡೌ ತರ ಕೇಳುತ್ತಲ್ವಾ? ಹುಡುಗರ ಕಷ್ಟ ನಿಮಗೆಲ್ಲ ಅರ್ಥ ಆಗ್ಬೇಕು. ಬರೀ ಡೌನ್ ಮಾಡ್ತಾನೆ. ಗಾಡಿ ಈ ಟೈಮಲ್ಲೇ ಕೈ ಕೊಡ್ಬೇಕಾ? ಅವಳು ಬೇರೆ ಕಾಯ್ತಿದ್ದಾಳೆ, ಏನ್ ಮಾಡೋದು? ಹೇ, ನಾನು ಕಾಲೇಜಲ್ಲಿದ್ದೀನಿ. ಕಾಲೇಜ್ ಮುಗಿದ ತಕ್ಷಣ ಕಾಲ್ ಮಾಡ್ತೀನಿ, ಸರಿನಾ? ಹಾ, ಇಲ್ಲ ಸ್ವಲ್ಪ ಹೊತ್ತಾಗತ್ತೆ ಅಷ್ಟೇ. ಏನಪ್ಪ ಮಾಡೋದು ಇವಾಗ? ದೊಡ್ಡದಾಗೇನು ಆಗಿರಬೇಡಪ್ಪ ಪ್ಲೀಸ್. ಯಾರು ಕಾಲ್ ಮಾಡ್ತಿರೋದು? ಹೇ, ಎಲ್ಲೋ ಇದ್ಯಾ? ಯಾಕಿನ್ನೂ ಹಾ ಬಂದಿಲ್ಲ? ಹಾ ಆನ್ ದಿ ವೇ, ಬರ್ತಾ ಇದ್ದೀನಿ. ಎಷ್ಟೊತ್ತಾಗತ್ತೆ ಇನ್ನ? ನಾನು ಆಗ್ಲಿಂದ ಕಾಯ್ತಾ ಇದ್ದೀನಿ ಗೊತ್ತಾ. ಇಲ್ಲೊಂದು ಸ್ವಲ್ಪ ಕಾರ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಒಂದು 5 ನಿಮಿಷ ಬರ್ತೀನಿ, ಓಕೆನಾ? ಬೇಗ ಬಾ, ಇಲ್ಲ ಅಂದ್ರೆ ನಾನು ಹೊರಡ್ತೀನಿ ಅಷ್ಟೇ. ರೇ ಎಲ್ಲಿದ್ದೀರಿ? ಬೇಗ ಬನ್ನಿ, ನಾನು ಕಾಯ್ತಾ ಇದ್ದೀನಿ, ಇಲ್ಲಿ ಅರ್ಜೆಂಟ್ ಇದೆ. ಹಾಯ್. ಹಾಯ್. ಯಾಕೋ ಇಷ್ಟು ಲೇಟ್ ಮಾಡ್ಬಿಟ್ಟೆ? ಕಾರ್ ಬಿಟ್ಟು ಅಲ್ಲಿಂದ ನಡ್ಕೊಂಡು ಬಂದಿದ್ದೀನಿ ಗೊತ್ತಾ? ಹೇಗ್ ಬಂದಿದ್ಯಾ ನೋಡು, ಒಳ್ಳೆ ಒಡ್ಡನ್ ತರ ಬಂದಿದ್ಯಾ. ನಡ್ಕೊಂಡು ಬಂದ್ರೆ ಸರಿ, ಇನ್ನೇನಾಗತ್ತೆ ಹೊರಡ್ವಾ? ಹೇಳು? ಅಲ್ಲ, ಇವಾಗೇನು ಕಾಲ್ನಡಿಗೆ ಪ್ರಯಾಣನಾ? ಏನಾದ್ರೂ ಮಾಡ್ತೀನಿ ತಡಿ. ಕಾರ್ ಸರಿ ಇಟ್ಕೊಳಕ್ ಆಗಲ್ವಾ ನಿನ್ಗೆ? ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಹೋಗ್ಲಿ. ಏನ್ ಗೊತ್ತಾ, ನಿನ್ಗೋಸ್ಕರ ಇವತ್ ನಾನು ಎಕ್ಸಾಮ್ ಇದೆ ಅಂತ ಮನೇಲಿ ಸುಳ್ಳು ಹೇಳಿ ಬಂದಿದ್ದೀನಿ. ಮತ್ತೆ ಎಕ್ಸಾಮ್ ಇದ್ದಾಗ ಏನ್ ಮಾಡ್ತೀಯಾ? ನಿನ್ಗೋಸ್ಕರ ಏನಾದ್ರೂ ಒಂದು ಹೇಳ್ತೀನಿ. ಓಹೋ, ನನ್ ಮೇಲೆ ಅಷ್ಟೊಂದು ಲವ್ ಅಲ್ವಾ ನಿನಗೆ? ಲವ್ವು ಇಲ್ಲ, ಮಣ್ಣು ಇಲ್ಲ. ನೀನ್ ನನ್ನನ್ನು ರಿಜೆಕ್ಟ್ ಮಾಡ್ಲಿ ಅಂತಾನೆ ನಾನು ಅಷ್ಟು ದೂರದಿಂದ ಬಂದಿದ್ದು. ಏನೋ ರಿಜೆಕ್ಟ್ ಮಾಡ್ಲಿ ಅಂತ ಅಷ್ಟು ದೂರದಿಂದ ಬಂದ್ಯಾ? ಆಬ್ವಿಯಸ್ಲಿ. ಅದನ್ನ ಫೋನಲ್ಲೇ ಹೇಳ್ಬೋದಿತ್ತು ತಾನೆ? ಫೋನಲ್ಲಿ ಹೇಳಿದ್ರೆ ಫೇಸ್ ರಿಯಾಕ್ಷನ್ ನೋಡೋಕ್ ಆಗಲ್ವಲ್ಲ. ಇದಕ್ಕೇನ್ ಕಮ್ಮಿ ಇಲ್ಲ. ಆ ರಿಯಾಕ್ಷನ್ ನೋಡ್ಬೇಕಿತ್ತು ಅಂದ್ರೆ ವಿಡಿಯೋ ಕಾಲ್ ಮಾಡ್ಬೋದಿತ್ತಲ್ವಾ? ವಿಡಿಯೋ ಕಾಲ್ ಅಲ್ಲಿ ನೋಡೋದ್ ಬೇರೆ, ಲೈವ್ ಅಲ್ಲಿ ನೋಡೋದ್ ಬೇರೆ. ಅಷ್ಟಕ್ಕೂ ನೀನ್ ಸಿಗ್ಬೇಕು ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಬಂದೆ. ಇಂಪಾರ್ಟೆಂಟ್ ಎಕ್ಸಾಮ್ ಇಟ್ಕೊಂಡು ನನ್ ಜೊತೆ ಹೌದು. ಸುತ್ತಾಡಕ್ಕೆ ಹೌದು. ನೀನ್ ಇಷ್ಟೆಲ್ಲ ಪ್ಲಾನ್ ಮಾಡಿದ್ಯಾ? ಹಾಗಲ್ಲ. ಇಷ್ಟೆಲ್ಲ ಮಾಡಿ ರಿಜೆಕ್ಟ್ ಹೌದು, ಮಾಡ್ಬೇಕು ಹಾಗೆ ಅನ್ಕೊಂಡಿದ್ಯಾ? ಅನ್ಕೊಳ್ಳಿ. ಆಮೇಲೆ ನಿಂಗ್ ಗೊತ್ತಲ್ಲ ನಮ್ಮ ಮನೇಲಿ ಎಷ್ಟ್ ಸ್ಟ್ರಿಕ್ಟು ಅಂತ. ನಮ್ಮಮ್ಮ ಅಂತೂ ಹೊರಗಡೆನೆ ಬಿಡಲ್ಲ. ಯಾರ್ ಜೊತೆ ಹೋಗ್ತೀಯಾ, ಎಲ್ಲಿ ಹೋಗ್ತೀಯಾ ಅಂತ ಕೇಳ್ತಾನೆ ಇರ್ತಾಳೆ. ಆದ್ರೂ ಕೂಡ ನಿಂಗೋಸ್ಕರನೇ ಇವತ್ತು ಎಕ್ಸಾಮ್ ಇದೆ ಅಂತ ಸುಳ್ಳು ಹೇಳಿ ನಿನ್ನನ್ ಮೀಟ್ ಮಾಡೋಕ್ ಬಂದೆ. ನಿನಗೇನ್ ಬೇಕು ಅಂತ ಸೆಲೆಕ್ಟ್ ಮಾಡು. ನೋಡು ಎಷ್ಟೊಂದಿದೆ ನೋಡು. ಮ್ಯಾಗಿ ಆ. ಮತ್ತೆ ಬೇರೆ ಏನಿದೆ ಅಂತ ನೋಡು. ಮ್ಯಾಗಿ ಮತ್ತೆ ನನ್ಗೆ ಮತ್ತೆ pomegranate ಜ್ಯೂಸ್. juice. ಪೋಮೋಗ್ರಾನೇಟ್ ಜ್ಯೂಸಾ? ಅಣ್ಣ, ಒಂದು ಮ್ಯಾಗಿ ಮತ್ತೊಂದು ಪೋಮೋಗ್ರಾನೇಟ್ ಜ್ಯೂಸ್ ಕೊಡಿ.
ಎಷ್ಟು ಕ್ಯೂಟಾಗಿದೆಯಾ ನೋಡು, ಯಾರೂ ಇಲ್ಲ, ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ. ಈ ಥರ ಎಲ್ಲ ಮಾಡ್ತಾರಾ, ಅದು ಕೂಡ ಪಬ್ಲಿಕ್ ಪ್ಲೇಸಲ್ಲಿ? ಅದರಲ್ಲೇನಿದೆ, ಯಾರೂ ಇಲ್ಲ, ಯಾಕೆ ತಲೆ ಕೆಡಿಸ್ಕೋತೀಯಾ? ನನಗೆ ಭಯ ಆಗತ್ತೆ, ನಂಗೆ ಇವೆಲ್ಲ ಇಷ್ಟ ಆಗಲ್ಲ. ಇದೆಲ್ಲ ಏನಿದ್ರು ಮದುವೆ ಆದಮೇಲೆ. ಹಲೋ, ಹಾಯ್, ಐ ಆಮ್ ಗುಡ್. ಹೌ ಆರ್ ಯು? ನಾನ್ ಚೆನ್ನಾಗಿದ್ದೀನಿ. ಏನಿವತ್ತು ಬೆಳಿಗ್ಗೆ ಅಷ್ಟೊಂದು ಹಾಟಾಗಿ ಕಾಣಿಸ್ತಾ ಇದ್ರಿ, ಏನ್ ವಿಷಯ? ಹಾಗೇನಿಲ್ಲ, ಇವತ್ತು ತುಂಬ ಬಿಸಿಲು ಜಾಸ್ತಿ ಇತ್ತಲ್ವಾ, ಅದಕ್ಕೆ ಹಾಟಾಗಿ ಕಾಣಿಸ್ತಿದ್ದೆ. ಗುಬ್ಬೆ ಮುಂಡೆದು ಒಂಚೂರು ರಸಿಕತೆನೇ ಇಲ್ಲ. ಏನೋ ಹೇಳ್ದಂಗಿತ್ತು. ಏನಿಲ್ಲ, ಊಟ ಆಯ್ತಾ? ಈವ್ನಿಂಗು ನೀವು ಫ್ರೀ ಏನಾದ್ರೂ ಇದ್ರೆ ನೈಟ್ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ. ಸರಿ, ಹೋಗೋಣ. ಮತ್ತೆ ಸಮಾಚಾರ ಎಲ್ಲ ನಿಮ್ದೆ, ನಂದೇನು ಇಲ್ಲ. ನಂದು ಏನೂ ಇಲ್ಲ. ನಿಮ್ ಹೋಟೆಲ್ ಬಿಸ್ನೆಸ್ ಹೇಗ್ ನಡೀತಿದೆ? ಹಾ, ಅದಕ್ಕೇನು, ಅದಂತೂ ಸೂಪರ್ ಆಗಿ ನಡೀತಿದೆ. ನಿಮ್ಮನೇಲಿ ಎಷ್ಟು ಜನ ಇದ್ದೀರಾ? ಅಪ್ಪ ಅಮ್ಮ ಎಲ್ಲ ಜೊತೆಗಿದ್ದೀರಾ? ನಿಮ್ಗೆ ಫಸ್ಟ್ ಎಷ್ಟು ಜನ ಪ್ರಪೋಸ್ ಮಾಡಿದ್ರು? ಯಾರಾದ್ರೂ ಗರ್ಲ್ ಫ್ರೆಂಡ್ ಇದ್ದಾರಾ? ಹಲೋ, ಹಲೋ, ಏನು ಮಾಡ್ತಿದ್ಯಾ? ಇಲ್ಲೇ ಹೋಟೆಲಲ್ಲಿದ್ದೆ. ಇಲ್ಲೊಂದು ಕಾಫಿ ಕೊಡಪ್ಪ. ಹೋಟೆಲಲ್ಲಿ ಯಾವ ಹುಡುಗಿನೂ ಬರಲ್ವಾ? ಬರ್ತಾರೆ, ಆದರೆ ನಿನ್ನಷ್ಟು ಯಾರು ಇಷ್ಟ ಆಗಿಲ್ಲ. ಹಾಂ, ಒಂದು ನಿಮಿಷ ಇರು. ಹಾಯ್ ಅಂಕಲ್, ಏನು ಸಮಾಚಾರ? ಎಲ್ಲ ನೀನೇ ಹೇಳ್ಬೇಕಪ್ಪ. ಟೀ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಟೇಸ್ಟಿ ಆಗಿದೆಯಾ? ಓ ಸೂಪರ್. ಏನು ಅಂಕಲ್, ತುಂಬ ದಿನ ಆಯ್ತು ಸಿಗ್ಲೇ ಇಲ್ಲ. ಸ್ವಲ್ಪ ಬಿಸಿ ಇದ್ದಪ್ಪ. ಹೌದಾ? ನಿಮ್ಮಪ್ಪ ಇಲ್ಲೇ ಇದ್ದಾರೆ. ಓ ಹೌದಾ, ನಮ್ಮ ಅಪ್ಪನೂ ಅಲ್ಲೇ ಇದ್ದಾರಾ? ಹೌದು, ಏನಾದ್ರೂ ಹೇಳ್ಬೇಕಾ? ಮತ್ತೆ ಹಾ, ಅಂಕಲ್. ಸಮಾಚಾರ? ಏನಿಲ್ಲ ಬಿಸಿ ಆಗಿದೆಯಾ? ಅಂಕಲ್, ಮತ್ತೆ ಬರ್ತಾ ಇರಿ ಹೋಟೆಲ್ಗೆ. ಬರ್ತೀನಪ್ಪ. ಏನಂತ ಮಾತಾಡ್ತೀಯಾ? ನಾವಿಬ್ರು ಲವ್ ಮಾಡ್ತಾ ಇದೀವಿ ಅಂತ ಏನಾದ್ರೂ ಹೇಳ್ತೀಯಾ? ಅಯ್ಯೋ ಬೇಡ ಕಣೋ, ನಮ್ಮ ಅಪ್ಪಂಗೆ ಏನು ವಿಷಯ ಗೊತ್ತಿಲ್ಲ, ಏನು ಹೇಳೋಕ್ ಹೋಗ್ಬೇಡ. ಬಿಲ್ ಬದಲು ನಿಮ್ಮ ಮಗಳನ್ನೇ ನನಗೆ ಕೊಡಿ ಅಂತ ಕೇಳ್ತೀನಿ. ಹುಡುಗರೆಲ್ಲ ಎಲ್ಲೋಗಿದ್ದಾರೆ, ಕಾಣಿಸ್ತಾನೆ ಇಲ್ಲ. ಆ ರಾಹುಲ್ ಎಲ್ಲೋದಾ? ಅವನು ಊರಿಗೆ ಹೋಗಿದ್ದಾನೆ, ಹಾ. ಅವನು ಈಗೆಲ್ ಸಿಗ್ತಾನೆ. ಸರಿ ಅಂಕಲ್, ನೀವು ಕಾಫಿ ಕೊಡಿ. ಎಷ್ಟೇ ದುಡಿದ್ರು ದುಡ್ಡೇ ಉಳಿತಾರಲ್ಲ. ಹಾಯ್ ಅಂಕಲ್. ಓ ಪೂಜಾ, ಬಾರಮ್ಮ ಕೂತ್ಕೋ. ಮತ್ತೆ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಲೇ ಇವಳೆ, ಬಾರ ಇಲ್ಲಿ, ಯಾರು ಬಂದಿದಾರ ನೋಡು. ಬಂದೆ ರೀ. ಯಾರ್ ಬಂದಿರೋದು? ಇಲ್ಲಿ ಇದಾರ ನೋಡು. ಓ ಪೂಜಾ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಆಂಟಿ. ಅಪ್ಪ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಎಲ್ಲಿ ಅಪರೂಪ ಆಗೋದೆ, ಮನೆ ಕಡೆ ಬರ್ತಾನೆ ಇಲ್ಲ. ನಿಮ್ಗೆ ಗೊತ್ತಲ್ಲ ಆಂಟಿ, ಅಪ್ಪಂಗ್ ಹುಷಾರಿರ್ಲಿಲ್ಲ, ಅದಕ್ಕೆ. ಮತ್ತೆ ಈಗ ಹೇಗಿದಾರಪ್ಪ? ಇವಾಗ ಚೆನ್ನಾಗಿದ್ದಾರೆ. ಮತ್ತಿನ್ನೇನಮ್ಮ ವಿಶೇಷ? ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಾ ಮನೆಗೆ? ಎಲ್ಲೋದ್ಲು ಇವಳು? ಆಂಟಿ, ನನ್ ಮದ್ವೆ ಇದೆ, ಅಪ್ಪ ಅಮ್ಮ ಬರಕ್ಕಾಗ್ಲಿಲ್ಲ, ನೀವಿಬ್ರು ಬರ್ಬೇಕು. ಊರಲ್ಲಿರೋರ್ಗೆಲ್ಲ ಮದ್ವೆ ಸೆಟ್ ಆಗ್ತಾ ಇದೆ, ನನ್ ಮಕ್ಳಿಗೆ ಮಾತ್ರ ಮದ್ವೆ ಸೆಟ್ ಆಗ್ತಾನೆ ಇಲ್ಲ. ಅಪ್ಪ ಅಮ್ಮನೂ ಬಂದಿದ್ರೆ ಚೆನ್ನಾಗಿರೋದು. ಅಪ್ಪ ಅಮ್ಮ ಬೇರೆ ಕಡೆ ಹೋಗಿದಾರಲ್ವಾ ಅಂಕಲ್, ಅದಕ್ಕೆ ನಾನೇ ಬಂದೆ. ಆಂಟಿ, ಶ್ವೇತಾ ಕಾಣಿಸ್ತಾ ಇಲ್ಲ, ಎಲ್ಲಿದ್ದಾಳೆ? ಮೇಲ್ ರೂಮಲ್ಲಿ ಇದ್ದಾಳೆ, ಹೋಗ್ ಮಾತಾಡ್ತಾ ಇರು, ನಾನು ಕಾಫಿ ತಗೊಂಡ್ ಬರ್ತೀನಿ. ಹಾ ಸರಿ ಆಂಟಿ. ಲಾಸ್ಟ್ ಮಂತ್ ಕರೆಂಟ್ ಬಿಲ್ ಎಷ್ಟು ಬಂದಿತ್ತು? ಇವತ್ತು ರಾತ್ರಿ ನನ್ನ ಕತೆ ಮುಗೀತು. ಏನೇ ಶ್ವೇತಾ, ವ್ಯೂನ ಎಂಜಾಯ್ ಮಾಡ್ತಿದ್ಯಾ? ಈ ನಮ್ ಬೆಂಗಳೂರು ಈ ಸಂಜೆಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಜೀವನ ನಾವ್ ಅನ್ಕೊಂಡಂಗೆ ಏನೂ ಇರಲ್ಲ ಅಲ್ವಾ ಶ್ವೇತಾ? ನಾವ್ ಅನ್ಕೊಳ್ಳೋದೇ ಒಂದು, ಆದ್ರೆ ಆ ವಿಧಿಯಾಟನೇ ಬೇರೆ ಇರುತ್ತೆ. ನಾನು ಯಾರ ಜೊತೆ ನನ್ನ ಜೀವನ ಪೂರ್ತಿ ಕಳಿಬೇಕು ಅಂತ ಅನ್ಕೊಂಡಿದ್ನೋ ಅವ್ರು ನನಗೆ ಸಿಗ್ತಾ ಇಲ್ಲ ಕಣೆ. ಶ್ವೇತಾ, ನನ್ನ ಮದ್ವೆ ಫಿಕ್ಸ್ ಆಯ್ತು ಕಣೆ. ಪೂಜಾ, ಏನ್ ಸಡನ್ ಆಗಿ ಮದ್ವೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾಕೆ, ವಿಕ್ಕಿ ಇಷ್ಟ ಇಲ್ವಾ ನಿನ್ಗೆ? ಇಷ್ಟನೇ, ಆದ್ರೆ ಅವ್ನು ನನ್ಗಿನ್ನೂ ಪ್ರಪೋಸ್ ಮಾಡಿಲ್ಲ ಕಣೆ. ಅದ್ರಲ್ಲಿ ಬೇರೆ ಅಕಸ್ಮಾತ್ ನಾನೇನಾದ್ರೂ ಅವನಿಗೆ ಪ್ರಪೋಸ್ ಮಾಡಿ ಅವ್ನ್ ರಿಜೆಕ್ಟ್ ಮಾಡ್ಬಿಟ್ರೆ?
ನನಗಂತೂ ತುಂಬಾ ಭಯ ಆಗ್ತಿದೆ ಕಣೆ. ಅದಕ್ಕೆ ಮನೇಲಿ ಮದ್ವೆಗೆ ತುಂಬಾ ಒತ್ತಾಯ ಮಾಡ್ತಿದ್ರು, ಒಪ್ಕೊಂಡ್ಬಿಟ್ಟೆ. ನೀನ್ ಹೇಳ್ಬಹುದಾಗಿತ್ತಲ್ವಾ ನೀನ್ ಲವ್ ಮಾಡ್ತಾ ಇದೀಯಾ ಅಂತ. ಹಾಂ ಚಿನ್ನ, ಎಷ್ಟು ಲವ್ ಮಾಡ್ತಿದ್ಯಾ? ಹೇಳು, ನೀನು ಹೇಳು ಫಸ್ಟು. ಸರಿಮ್ಮ, ಮನೆಗೆ ಬಂದೆ. ಅಮ್ಮ ಅಡುಗೆ ಮಾಡ್ತಿದ್ರೆ ನಾನು ಆಮೇಲೆ ಮಾಡ್ತೀನಿ. ಹಾಂ, ಬಾಯ್. ಅಮ್ಮ, ಅಮ್ಮ. ಯಾಕೋ ಬಂದೆ ಇರು. ಏನು ಹೊಟ್ಟೆ ಹಸಿತಾ ಇದೆ ಅಮ್ಮ, ಏನಾರು ಮಾಡ್ಕೊಡಮ್ಮ. ಯಾವಾಗ್ಲೂ ಫೋನಲ್ಲೇ ಇರ್ತೀಯ? ಆಫೀಸಲ್ಲಿ ಕೆಲಸ ಮಾಡ್ತೀಯೋ ಅಥವಾ ಫೋನಲ್ಲೇ ಮಾತಾಡ್ತಿರ್ತೀಯೋ? ಏನಮ್ಮ, ಮೊಬೈಲ್ ಯೂಸ್ ಮಾಡಬಾರ್ದಾ? ಫಸ್ಟ್ ಹೊಟ್ಟೆ ಹಸಿತಾ ಇದೆ, ಊಟ ಕೊಡು. ಫೋನನ್ನೇ ಕೇಳು, ಊಟ ತಂದ್ಕೊಡುತ್ತೆ. ಕಾಸು ಕೊಡು, ಆನ್ಲೈನ್ ಆರ್ಡರ್ ಮಾಡ್ತೀನಿ, ಬರುತ್ತೆ. ಇರ್ಲಿ ಕೊಡು, ನಂಗೆ ಹೊಟ್ಟೆ ಹಸಿತಾ ಇದೆ. ಸರಿ, ಬೇಗ ಮದ್ವೆ ಮಾಡ್ಕೊಳ್ಳೋ. ನನಗೂ ವಯಸ್ಸಾಯ್ತು. ಮದ್ವೆ ಮಾಡ್ಕೊಂಡ್ರೆ ನನಗೂ ಒಂದು ಆಸರ ಆಗುತ್ತಲ್ವೇನೋ. ಸುಮ್ನಿರಮ್ಮ, ಈಗಿನ ಕಾಲದ ಹುಡುಗಿರು ಮನೆ ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮನ ನೋಡ್ಕೊತಾರೆ ಅನ್ನೋದು ಸುಳ್ಳು. ಅದಕ್ಕೆ ಅಂತಾನೆ ಕೆಲ್ಸದವ್ರನ್ನ ಇಟ್ಕೋಬೇಕು. ಅಡುಗೆ ಮಾಡೋಕ್ಕೊಬ್ರು, ಬಟ್ಟೆ ಒಗ್ಯೋಕ್ಕೊಬ್ರು, ಮನೆ ಗುಡ್ಸೋಕ್ಕೊಬ್ರು ಅಂತ ಹಿಂಗೆ ಕೆಲ್ಸದವ್ರನ್ನ ಇಟ್ಕೋಬೇಕಾಗುತ್ತಷ್ಟೇ. ಇನ್ನೂ ಏನಾದರೂ ಮಗು ಬೇಕು ಅಂತ ಏನಾರು ಕೇಳಿದ್ರೆ ಅದಕ್ಕೊಬ್ರನ್ನ ಅಪಾಯಿಂಟ್ ಮಾಡ್ಕೋಬೇಕಾಗುತ್ತಷ್ಟೇ. ಯಾಕೆಂದ್ರೆ ಅವ್ರಿಗೂ ನೋವಾಗ್ಬಾರ್ದಲ್ವಾ? ಆ ಥರ ಈಗಿನ ಜನ್ರೇಷನ್ ಹುಡುಗಿರು. ಮದುವೆ ಎಲ್ಲ ಆಗಲ್ಲಮ್ಮ. ಮುದ್ಕ ಆದ್ಮೇಲೆ ಮದ್ವೆ ಮಾಡ್ಕೋತೀಯಾ? ಆಗ್ತೀನಿ ಅಂತ ಹೇಳ್ದೆ ತಾನೆ, ಆಗ್ತೀನಿ ಬಿಡು. ಸುಮ್ಮನೆ ಯಾಕೆ ತಲೆ ತಿಂತ್ಯಾ? ಅಯ್ಯೋ, ಇವ್ನ್ಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಅವನ ಹಠನೇ ಅವನ್ಗೆ.